ಹರೇ ಕೃಷ್ಣ ಹರೇ ಕೃಷ್ಣ. ರಾಧೆ ರಾಧೆ. ಓಕೆ, ಸ್ಟಾರ್ಟ್. ಶ್ಲೋಕ 32ರಿಂದ 35. ಇದಿಷ್ಟರಲ್ಲಿ ಅರ್ಜುನ ಯಾರ ಜೊತೆ ಹೋರಾಡಬೇಕು ಅಂತ ಅವ್ರನ್ನ ವಿವರಿಸಿದ್ದಾರೆ. ಅದಕ್ಕೆ 32 ಇಂದ 35 ಒಟ್ಟಿಗೆ ಕೊಟ್ಟು ಬಿಟ್ಟಿದ್ದಾರೆ ಶ್ಲೋಕ. ಪೇಜ್ ನಂಬರ್ 55, ಚಾಪ್ಟರ್ 1 ನಾನು. ಸೊ ಇದರಲ್ಲಿ ಓಕೆ ನೋಡ್ಕೊಳ್ಳಿ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಏಷಾಮರ್ತೆ ಕಾಂಕ್ಷೇತಂ ನೋ ರಾಜ್ಯಂ ಭೋಗಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಃ ತಥೈವ ಚ ಪಿತಾಮಹಃ ಮಾತುಲಃ ಶ್ವಶುರಃ ಪೌತ್ರಃ ಶ್ಯಾಲ್ಯಃ ಸಂಬಂಧಿನಸ್ತಥಾ ಏತಾನ್ನಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹಿ ಕೃತೆ ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿಃ ಸ್ಯಾತ್ ಜನಾರ್ದನ. ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಸೊ ನಾವ್ ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವಿ, ನಮ್ಗೆ ಯಾರು ತುಂಬಾ ಇಷ್ಟ ಇದ್ದಾರೆ, ಅವರೇ ಇವಾಗ ನಮ್ ವಿರುದ್ಧ ನಿಂತಿದ್ದಾರೆ. ಸೊ ಈ ತರ ಯುದ್ಧ ಮಾಡಿ ಏನ್ ಪ್ರಯೋಜನ? ನಮ್ಮ ಪ್ರೀತಿ ಪಾತ್ರರ ಜೊತೆ ಯುದ್ಧ ಮಾಡಿ ಗೆದ್ದು ಏನ್ ಪ್ರಯೋಜನ ಕೃಷ್ಣ ಅಂತ ಅರ್ಜುನ ಕೃಷ್ಣಂಗೆ ಹೇಳ್ತಾ ಇದ್ದಾನೆ. ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ಜೀವವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಸೊ ಇದೆಲ್ಲ ಅವನು ರಿಲೇಷನ್ಸ್ ಯಾರ್ಯಾರಿದ್ದಾರೆ ಅಲ್ಲಿ ಅಂತ ಹೇಳ್ತಾ ಇದ್ದಾನೆ. ಸೊ ಆಚಾರ್ಯರಿದ್ದಾರೆ, ಪಿತರು ತಂದೆಯ ಸಮಾನರಿದ್ದಾರೆ, ಪುತ್ರರು ಮಗನ ಸಮಾನರಿದ್ದಾರೆ, ಪಿತಾಮಹರು ಸೋದರ ಮಾವಂದಿರು ಇವರೆಲ್ಲರೂ ಅಲ್ಲಿ ಎದುರುಗಡೆ ಎಲ್ಲಾನು ಕಳ್ಕೊಂಡ್ರು ಪರವಾಗಿಲ್ಲ, ಇವ್ರ ಜೊತೆ ಪಾಂಡವ್ರ ಜೊತೆ ಯುದ್ಧ ಮಾಡ್ಬೇಕು, ಕೊಲ್ಬೇಕು ಅಂತ ಕಾಯ್ಕೊಂಡಿದ್ದಾರೆ. ಸೊ ಅವ್ರು ನನ್ನ ಕೊಂದ್ರು ಪರವಾಗಿಲ್ಲ, ನಾನು ಅವ್ರನ್ನ ಕೊಲ್ಬೇಕು ಅಂತ ಯಾವಾಗ್ಲೂ ಅಪೇಕ್ಷಿಸಲ್ಲ ಅಂತ ಹೇಳ್ತಾ ಇದ್ದಾನೆ. ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು? ನಮ್ಗೆ ಈ ರಾಜ್ಯ ಅಲ್ಲ, ರಾಜ್ಯಕ್ಕೋಸ್ಕರ ಹೋರಾಡ್ತಾ ಇರೋದಲ್ವಾ ಅವರು, ಭೂಮಿಗೋಸ್ಕರ. ಸೊ ಈ ರಾಜ್ಯ ಒಂದೇ ಅಲ್ಲ, ನನಗೆ ನೀವು 3 ಲೋಕ ಕೊಡ್ತೀನಿ ಯುದ್ಧ ಮಾಡು ಅಂದ್ರು ನಾನು ಯುದ್ಧ ಮಾಡಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನಿಂಗೆ ರಾಜ್ಯ ಅಲ್ಲ, 3 ಲೋಕ ಕೊಡ್ತೀವಿ, ಯುದ್ಧ ಮಾಡು ಅಂದ್ರೆ ಮಾಡ್ತೀಯಾ? ಇಲ್ಲ, ಆ ತರ ಅಂದ್ರು ನಾನು ಮಾಡಲ್ಲ. ನೀವು 3 ಲೋಕ ಕೊಟ್ರು, ನಂಗೆ ಚಿನ್ನ ಬೆಳ್ಳಿ ವಜ್ರ ಕೊಟ್ರು ನಾನು ಮಾಡಲ್ಲ. ಆ ತರ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತ್ತು? ಸೊ ಕೌರವರನ್ನೆಲ್ಲ ಕೊಂದು ನನ್ಗೇನ್ ಸಂತೋಷ ಸಿಗ್ತಾ ಇತ್ತು? ನಾನು ಮಾಡಲ್ಲ, ಯುದ್ಧ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾರು? ಅರ್ಜುನ. ಇದರಿಂದ ಏನ್ ಕಲ್ತ್ಕೊಬೋದಂತ. ಸೊ ಕೆಲವೊಂದ್ಸಲ ನಮ್ಮ ಜೀವನದ ಗುರಿಯನ್ನ ತಲುಪಕ್ಕೆ ನಾವು ಎಷ್ಟು ಅದ್ರೊಳಗೆ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅಂದ್ರೆ, ನಾವು ಹೋಗ್ತಾ ಇರೋ ಜರ್ನಿಯಲ್ಲಿ ನಾವ್ ಏನಕ್ಕೆ ಆ ಗುರಿನ ಸಾಧಿಸ್ಬೇಕು ಅನ್ನೋದೇ ಮರ್ತೋಗ್ಬಿಡ್ತೀವಿ. ಈಗೇನೋ ವಸ್ತುನೇ ಆಗಿರ್ಬೋದು, ಅದನ್ನ ಪಡೆಯೋ ಆ ಜರ್ನಿಯಲ್ಲಿ ಅದನ್ನ ಪಡೆದು ನಮ್ಗೆ ಏನ್ ಸಿಗತ್ತೆ ಅದನ್ನೇ ಮರ್ತು ಬಿಟ್ಟಿರ್ತೀವಿ. ಅದ್ ಬೇಕಾ ಬೇಡವಾ ಈ ತರ ಸರಿಯಾದ ಥಿಂಕಿಂಗ್ ಮಾಡಷ್ಟು ಕೆಪಾಸಿಟಿನೂ ನಮ್ಗೆ ಕಳ್ಕೊಂಡ್ಬಿಟ್ಟಿರ್ತೀವಿ ಆ ಜರ್ನಿಯಲ್ಲಿ. ಸೊ ಈ ತರ ಡಿಸಿಷನ್ ತಗೊಬೇಕಾದ್ರೆ ನೀವು ನಿಮ್ಮ ಲೈಫಲ್ಲಿ ಈ ತರ ದೊಡ್ಡ ಡಿಸಿಷನ್ಸ್, ನಿಮ್ಮ ಮನೇಲಿ ಪ್ರೀತಿ ಪಾತ್ರರನ್ನ ಎದುರಾಕೊಂಡು ತುಂಬಾ ನಷ್ಟ ಮಾಡ್ಕೊಂಡು ನಿಮ್ಮದೇ ಗುರಿ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಕ್ಲೋಸ್ ರಿಲೇಷನ್ಸ್ ಅಂದ್ರೆ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ನಿಮ್ಮ ಮನೇಲೇ ಆಗಿರ್ಬೋದು. ಸೊ ಈ ತರ ರಿಲೇಷನ್ಸ್ ನ ಒಡೆದಾಕುತ್ತೆ ಅಂದ್ಮೇಲೆ ಆ ತರ ಗುರಿ ನಿಮ್ಗೆ ಬೇಕಾ ಬೇಡವಾ?
ಸೊ ಈ ತರ ಥಿಂಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೊಂದು ರಿಲೇಷನ್ಸ್ನ ಕಳ್ಕೊತೀರಾ ನೀವು, ಎಷ್ಟು ಕ್ಲೋಸ್ಡ್ ರಿಲೇಷನ್ ಇರ್ತೀರಾ, ಬೆಸ್ಟ್ ಫ್ರೆಂಡ್ಸ್ ಇರ್ತೀರಾ, ಅಪ್ಪ ಅಮ್ಮನೇ ಇರ್ಬೋದು. ಸೊ ನಿಮ್ ಗುರಿ ತಲುಪಬೇಕಾದ್ರೆ ಯಾರ್ಯಾರು ಅಪೋಸ್ ಮಾಡ್ತಾರೆ ಅವ್ರನ್ನೆಲ್ಲ ಕಳ್ಕೊಂಡು ಹೋಗಕ್ಕೆ ನೀವು ರೆಡಿ ಇದ್ದೀರಾ? ಅರ್ಜುನನ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ತರ ಗೆಲುವು ನಿಮ್ಗೆ ಬೇಕಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನಿಮ್ಮ ಉದ್ದೇಶ, ನಿಮ್ಮ ಗುರಿಯ ಉದ್ದೇಶ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಸೊ ನೀವು ಆ ಉದ್ದೇಶ ಏನ್ ಗೋಲ್ ಇರುತ್ತೆ ಆ ಗೋಲ್ನ ರೀಚ್ ಆಗೋ ದಾರಿಯಲ್ಲಿ ನಿಮ್ಮನ್ನ ನೀವು ಯಾವತ್ತೂ ಮರಿಬಾರ್ದು. ಓಕೆ, ನೀವ್ ಏನಕ್ಕೆ ಗೋಲ್ ರೀಚ್ ಆಗ್ತಾ ಇರ್ತೀರಾ ಅದ್ರ ಕ್ಲಿಯರ್ ಕಟ್ ಉದ್ದೇಶ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಆಯ್ತಾ. ಸುಮ್ಮನೆ ರೀಚ್ ಆಗ್ಬಿಟ್ಟು ಇವಾಗ ಫುಲ್ಲು ಚೆನ್ನಾಗಿ ದುಡ್ದು ದೊಡ್ಡ ಮನೆ, ಕಾರು ಎಲ್ಲ ಇದೆ, ಬಟ್ ಜೊತೆಯಲ್ಲಿ ಕುಟುಂಬ ಇಲ್ಲ. ಸೊ ಫ್ಯಾಮಿಲಿ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಗಂಡ ಹೆಂಡತಿ ಮಕ್ಕಳಿಲ್ಲ, ಎಲ್ಲ ಇರುತ್ತೆ. ನಿಮ್ಗೆ ದುಡ್ಡಿನ ಬಗ್ಗೆ ಕೊರತೆನೇ ಇರಲ್ಲ, ಬಟ್ ಅದನ್ನ ಅನುಭವಿಸಕ್ಕೆ ನಿಮ್ಗೆ ಇಲ್ಲಿ ಜೊತೆಯಲ್ಲಿ ನಿಮ್ ಕುಟುಂಬನೇ ಇಲ್ಲ ಅಂದ್ರೆ ಹೆಂಗಿರುತ್ತೆ? ಸೊ ಈ ತರ ಗೆಲುವು ನಿಮ್ಗೆ ಬೇಕಾ? ಸೊ ಅಪ್ಪ ಅಮ್ಮ ಇಲ್ಲ, ಜೊತೆಗೆ ಹೆಂಡತಿ ಮಕ್ಕಳಿಲ್ಲ, ನೀವೊಬ್ರೆ ಅಷ್ಟು ಆಸ್ತಿನ ಇಟ್ಕೊಂಡು ಏನ್ ಮಾಡ್ತೀರಾ? ಸೊ ಈ ತರ ಥಿಂಕ್ ಮಾಡಿ ಒಂದ್ಸಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹೋಗೋ ಜರ್ನಿಯಲ್ಲಿ ನಿಮ್ಮ ಕ್ಲೋಸ್ ರಿಲೇಷನ್ಸ್ಗೆ ಹರ್ಟ್ ಆಗ್ತಾ ಇದೆ, ಸೊ ರಿಲೇಶನ್ಶಿಪ್ ಒಡೆದೋಗುತ್ತೆ ಅನ್ನೋ ತರ ಎಲ್ಲ ಇದ್ರೆ ನೀವು ಇನ್ನೊಂದ್ಸಲ ನಿಮ್ಮ ಡಿಸಿಷನ್ನ ರೀಥಿಂಕ್ ಮಾಡಬೇಕಾಗತ್ತೆ. ಏನಾದರೂ ಡೌಟ್ ಇದೆಯಾ? ನೀವ್ ಹೇಳಿ, ಮರನ ಯಾಕೆ ಪೂಜೆ ಮಾಡ್ತಾರೆ ಅಂತ. ಗಾಯ್ಸ್, ನಾನಿವತ್ತು ಆನೆ ನೋಡಕ್ ಹೋಗಿದ್ದೆ, ಲೈಟಿಂಗ್ಸ್ ನೋಡಕ್ ಹೋಗಿದ್ದೆ, ಆಮೇಲೆ ನಾಳೆ ಕ್ಲಾಸ್ಗೆ ಅಟೆಂಡ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ 5:30ಗೆ ಇನ್ನೂ ಎದ್ದೇಳ್ತಾ ಇಲ್ಲ ಎಷ್ಟೊಂದು ಜನ. ಎದ್ದೇಳ್ಬೇಕು ಬೆಳಿಗ್ಗೆ ಬೇಗ. ಬಾಯ್ ಬಾಯ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ.